ಇವ್ರು ಹೆಂಗ್ ಹುಟ್ಟಿದ್ರು? ಯಾರು? 100 ಜನ. 2 ವರ್ಷ ಕಾದಿದ್ದಾಳೆ. ಕೊನೆಗೆ ಒಂದು ದೊಡ್ಡ ಕಲ್ ತೆಗೆದು ಜಚ್ಚುತ್ತಾಳೆ ಹೊಟ್ಟೆಗೆ. ಇದು ಯಾಕೆ ಬೇಕಿಂತ ಮಗು? ನಮ್ಮ ತಾಯಿ ಅಂತ ಒಂದು ಕರೀಲಿಕ್ಕೆ ಬಾಯಿ ಇಲ್ಲದಂತ ಈ ಪಿಂಡವನ್ನು ಕಟ್ಕೊಂಡು ನಾನೇನ್ ಮಾಡ್ಲಿ? ಯಾವುದೋ ಕಾರಣಕ್ಕೆ ದೈವವಶಾತ್ ಅಲ್ಲಿ ವೇದವ್ಯಾಸರು ಸಿಗ್ತಾರೆ. ಎಂಥ ಅನರ್ಥ ಮಾಡಿದ ತಾಯಿ ಅಂತ ಗರ್ಭದ ಪಿಂಡವನ್ನು ತೆಗೆದುಕೊಂಡು. ಇವ್ರಿಗೆ ವಿದ್ಯಾಭ್ಯಾಸ ಆಗಿದ್ದಂಗೆ ದ್ರೋಣಾಚಾರ್ಯರ ಪರಿಚಯ ಹೆಂಗಾಯ್ತು? ಅದು ಇನ್ನು ಬರ್ಬೇಕಷ್ಟೇ. ಇಲ್ಲಿ ತನಕ ಅವರಿಗೆ ದ್ರೋಣಾಚಾರ್ಯರ ಪರಿಚಯ ಆಗಿಲ್ಲ. ಅಂದ್ರೆ ಇವರು ಅರಮನೆಗೆ ಬಂದ ಮೇಲೆನೆ ಆಗಿದ್ದು. ಈಗ ಅರಮನೆಗೆ ಬಂದದ್ದಷ್ಟೇ ಕಾಡಿನಿಂದ 16ನೇ ವಯಸ್ಸಿಗೆ. ಅಲ್ಲಿ ಅರಮನೆಗೆ ಬಂದು ಯುವರಾಜ ಆಗಿದ್ದಾನೆ. ಅದೇ ಯುವರಾಜ ಆಗಿದ್ದಾನೆ. ಅಂದ್ರೆ ಅದೆಲ್ಲ ಇಲ್ಲಿ ಏನು ಅಂದ್ರೆ ಒಟ್ಟಿಗೆ ಇದ್ರ ಇವರೆಲ್ಲ? ಪಾಂಡವರು ಕೌರವರೆಲ್ಲ ಒಟ್ಟಿಗೆ ಇದ್ರು. ದುರ್ಯೋಧನ ಇವರೆಲ್ಲ ಒಟ್ಟಿಗೆ ಇದ್ರು. ಚೆನ್ನಾಗಿದ್ರು. ಚೆನ್ನಾಗಿದ್ರು ಅಂದ್ರೆ ಇಲ್ಲೇ ಶುರುವಾಗುದು ಈಗ ಕತೆ. ನಾನು ಎಷ್ಟು ಬೇಕು ನಿಮ್ಗೆ ಅಷ್ಟು ಸಂಪತ್ತು ಕೊಡ್ತೇನೆ, ಒಂದ್ ಇಡೀ ಜೀವಮಾನಕ್ಕಾಗುವಷ್ಟು ಕೊಡ್ತೇನೆ ಅಂತ. ಕೊನೆಗೆ ಉಂಗುರ ಸಿಕ್ಕಿದ ಮೇಲೆ ನೀವು ಯಾರು ಏನು ಹೇಳಿ, ನಿಮ್ಮ ಭೀಷ್ಮಾಚಾರ್ಯರಿಗೆ ಹೋಗಿ ಈ ಘಟನೆ ಹೇಳಿ ಸಾಕು, ನಾನು ಯಾರು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಹೊರಟೋಗ್ತಾರೆ. ಇವ್ರು ಹೆಂಗ್ ಹುಟ್ಟಿದ್ರು? ಯಾರು? 100 ಜನ. ಈಗ ಕೌರವರು ನಾವು ಒಂದೊಂದು ವರ್ಷದ ಗ್ಯಾಪ್ ಅಲ್ಲಿ ಇವರೆಲ್ಲ ಹುಟ್ಟಿದ್ರು. ಕೊನೆಯ ವರ್ಷದಲ್ಲಿ ನಕುಲ ಸಹದೇವರು ಹುಟ್ಟಿದ್ರು ಅಂತ ತಿಳಿದ್ವಿ. ಕೌರವರಲ್ಲಿ ಏನಾಯ್ತು, ಆ ಗರ್ಭ ಒಂಥರ, ಅದಕ್ಕೆ ನಾವು ತಮಾಷೆಯಾಗಿ ಹೇಳುದುಂಟು ಗಜಗರ್ಭ ಅಂತ. ಅದು 1 ವರ್ಷ ಆದ್ಮೇಲೂ ಮಕ್ಕಳು ಹೆರಲಿಲ್ಲ. ಅದು ಮತ್ತೆ ಮುಂದುವರಿತಾ ಹೋಯ್ತು. 2 ವರ್ಷಕ್ಕೆ ಬಂತು ಆ ಗರ್ಭ ಕೂತು. ಆ ಸಂದರ್ಭದಲ್ಲಿ ನಮ್ಮದೇ ವ್ಯವಸ್ಥೆಯನ್ನ ಹೇಗೆ ನಡೆಸ್ಕೊಳ್ಬೇಕು ಅಂತ ಗೊತ್ತಾಗದೆ, ಅವಳು ಹೊಟ್ಟೆಯಲ್ಲಿ ಮಗು ತುಂಬಿದೆ, ಮಕ್ಕಳು ಹುಟ್ಟುತ್ತಾ ಇಲ್ಲ, ಡೆಲಿವರಿ ಆಗ್ತಾ ಇಲ್ಲ. 2 ವರ್ಷ ಕಾದಿದ್ದಾಳೆ. ಕೊನೆಗೆ ಒಂದು ದೊಡ್ಡ ಕಲ್ ತೆಗೆದು ಜಚ್ಚುತ್ತಾಳೆ ಹೊಟ್ಟೆಗೆ. ಇದು ಯಾಕೆ ಬೇಕಿಂತ ಮಗು? ನಮ್ಮ ತಾಯಿ ಅಂತ ಒಂದು ಕರೀಲಿಕ್ಕೆ ಬಾಯಿ ಇಲ್ಲದಂತ ಈ ಪಿಂಡವನ್ನು ಕಟ್ಕೊಂಡು ನಾನೇನ್ ಮಾಡ್ಲಿ? ಯಾವುದೋ ನರಿನಾಯಿ ಹಂಗಾಗಿದೆ. ಯಾಕೆ ಸಿಟ್ಟು ಬಂತವಳಿಗೆ. ಯಾಕಾಯ್ತು? ಡೆಲಿವರಿ ಆಗ್ಲಿಲ್ಲ. ಡೆಲಿವರಿ ಯಾಕೆ ಆಗ್ಲಿಲ್ಲ ಅಂದ್ರೆ ಕೆಲವೊಮ್ಮೆ ಅವಳ ಸಿಟ್ಟಿಗೆ ಕಾರಣ ಒಂದು ಅದಾಗಬೇಕಿತ್ತು ಏನೋ. ಕೆಲವೊಂದು ಏನು ಅಂದರೆ ದೈಹಿಕವಾದ ಕೆಲವು ವ್ಯತ್ಯಾಸಗಳು, ನಮಗೆ ಸರಿಯಾದ ಆಹಾರದ ವ್ಯವಸ್ಥೆಯೋ, ಮಾನಸಿಕ ತುಮುಲಗಳು, ಅಥವಾ ಅದನ್ನು ಹೇಗೆ ಸ್ವೀಕರಿಸಬೇಕು ಅಂತ ಗೊತ್ತಾಗದೆಯೋ, ಇಂಥದ್ದು ಬೇರೆ ಬೇರೆ ಪ್ರಸಂಗದಲ್ಲಿ ಬರುತ್ತೆ. ಇಲ್ಲಿ ಆ ಮಗುವಿನ ಹುಟ್ಟಿಗೋಸ್ಕರ 2 ವರ್ಷ ಕಾದಿದ್ದಾಳೆ. ಅಷ್ಟರಲ್ಲಿ ಏನಾಗಿದೆ, ಧೃತರಾಷ್ಟ್ರ ಆ ಕಡೆ ಇವರು ಧರ್ಮರಾಜ ಆಕೆ ಹುಟ್ಟಿಬಿಟ್ಟಿದ್ದಾನೆ, ಮೊದಲನೇ ಮಗ. ಇವರೆಲ್ಲ ಒಂದೇ ಓರಗೆಯವರಲ್ಲ. ವಿದುರ, ಪಾಂಡು ಮತ್ತು ಧೃತರಾಷ್ಟ್ರ ಹೇಗೆ ಒಂದೇ ಓರಗೆಯವರು, ಹಾಗೆ ಮುಂದಿನ ಪರಂಪರೆಯಲ್ಲಿ ಇವರೇ ಒಂದೇ ಓರಗೆಯರು. ದುರ್ಯೋಧನನ ಮಗ ಧರ್ಮರಾಜ. ದುರ್ಯೋಧನ ಒಂದು ಕಡೆಯಿಂದ, ಧರ್ಮರಾಜ ಅವನ ಮಕ್ಕಳು ಒಂದರಾಗೆ, ಈ ಕಡೆಯಿಂದ ಲಕ್ಷಣ, ಆ ಕಡೆಯಿಂದ ಲಕ್ಷಣ ಅಂದ್ರೆ ದುರ್ಯೋಧನ ಮಗ ಅಭಿಮನ್ಯು, ಕೃಷ್ಣನ ಕಡೆಯಿಂದ ಅಥವಾ ಅರ್ಜುನನ ಕಡೆಯಿಂದ. ಸರಿ, ಒಟ್ಟಂತೂ ಯುದ್ಧಕ್ಕೆ ಬೇಕಿರುವ ಸಿದ್ಧತೆ ಆಗುವುದಕ್ಕೆ ಬೇಕಾದಾಗೆ ಎಲ್ಲಾ ಕಡೆಯಿಂದಲೂ ಒಂದಿಷ್ಟು ಹುಟ್ಟುಗಳ ಬಗ್ಗೆ ಈ ಹಿನ್ನೆಲೆಯಲ್ಲಿ ಈ ಭಾರತದ ಕತೆ ವಿಸ್ತಾರವಾಗಿ ಹೇಳುತ್ತೆ. ಬೃಹಸ್ಪತ್ಯಾಚಾರ್ಯರು ಅಲ್ಲಿ ಸೇರ್ಕೊಳ್ಬೇಕು ಈಗ ಮುಂದೆ. ಅದು ಹೇಗೆ ಅಂತ ಮತ್ತೆ ನೋಡೋಣ. ಪಾಂಡವರಂತೂ ಚೆನ್ನಾಗಿ ಅಪ್ಪ ಅಮ್ಮನ ಜೊತೆಗೆ ಓಡಾಡಿ ಅವ್ರು ಯಾವತ್ತೂ ವಿಶೇಷವಾದ ಅಡಿಗೆ ಮಾಡ್ಕೊಳ್ಳೋದು ಅಂತಿರ್ಲಿಲ್ಲ. ಎಲ್ಲೋ ಸೇವೆ ಮಾಡೋದು, ಯಾರ ಜೊತೆಗೆ ಹೋಗೋದು, ಅವ್ರು ಸೇವೆ ಮಾಡಿದ ಮೇಲೆ ಅಲ್ಲೇ ಪ್ರಸಾದ ಸ್ವೀಕಾರ ಮಾಡೋದು, ವಾಪಸ್ ಬರೋದು. ಯಾರ್ದು? ಪಾಂಡು ಮತ್ತೆ ಕುಂತಿ ಮಾದ್ರಿ ಅವರದ್ದು. ಇವನು ಬೇಟೆಗೆ ಅಂತ ಹೋಗೋದು ಅಂದ್ರೆ ಎಲ್ಲೆಲ್ಲಿ ಅಪರೂಪದ ಹೂ ಗಿಡಗಳು ಸಿಗ್ತಾವ ಅದನ್ನ ಕುಯ್ಕೊಂಡು ಬರುದು ಅಂತ ಈ ಮಕ್ಕಳದ್ದೆಲ್ಲ ಕೆಲಸ. ಇಷ್ಟರ ಮಧ್ಯದಲ್ಲಿ ಮಕ್ಕಳನ್ನ ಒಂದೇ ತಾಯಿ. ಆ ಪಾಂಡು ಏನಾಗ್ತದೆ ಅಂದ್ರೆ, ಈ ಮಧ್ಯದಲ್ಲಿ ಒಂದು ಸರ್ತಿ ಸ್ನಾನಕ್ಕೆ ಹೋದಾಗ ಮಾದ್ರಿಯನ್ನು ನೋಡಿ ಮನಸ್ಸು ಕಸಿವಿಸಿಯಾಗಿ ಅವಳನ್ನು ಭೇಟಿ ಆಗ್ಲಿಕ್ಕೆ ಹೋಗಿ ಪ್ರಾಣ ಹೋಗುತ್ತೆ. ಅವಳು ಬೈತಾಳೆ. ಇಲ್ಲಿ 2 ಮಕ್ಕಳನ್ನು ಪಡೆದದ್ದಕ್ಕೆ ಒಂದು ಕೋಪ ಇತ್ತು ಕುಂತಿಗೆ. ಮಕ್ಕಳು ಪಡೆದಿದ್ದಕ್ಕೆ ಕೋಪ ಇಲ್ಲ, ಆದ್ರೆ ಒಂದೇ ಪಡಿ ಅಂತ ಹೇಳಿದ್ಮೇಲೆ ಅವಳು 2 ಮಾಡಿದ್ಲಲ್ಲ. ಇನ್ನೊಂದು ವಾರ ಕೇಳಿದ್ರೆ ಇನ್ನೊಂದು 2 ಪಡೆದ್ರೆ ನನಗೆ 4:5 ಆಯ್ತಲ್ಲ ಈ ಸಂಪತ್ತು. ಇಲ್ಲ ಅಂದ್ರೆ ಏನಾಗ್ತಿತ್ತು, ಅದ್ರ ಜೊತೆಗೆ ಇದು ಒಂದು ಅಂತ ಆಗ್ತಿತ್ತು. ಇಲ್ಲೇನಾಯ್ತು, ಹುಟ್ಟಿದ್ದು ಗರ್ಭ ಕಟ್ಟಿದ್ದು ಮೊದಲು ಗಾಂಧಾರಿಗೆ, ಆದ್ರೆ ಹುಟ್ಟಿದ್ದು ಮೊದಲು ಧರ್ಮರಾಜ. ಇದು ಅವರಿಗೆ ಒಪ್ಕೊಳ್ಳಿಕ್ಕೆ ಆಗ್ಲೇ ಇಲ್ಲ. ತುಂಬಾ ಕಷ್ಟ ಆಯ್ತು. ಈ ತುಂಬ ಕಷ್ಟದ ಬಳಿಕ ಸಿಟ್ಟು ತಾಳ್ಲಿಕ್ಕಾಗದೆ ತನ್ನ ಹೊಟ್ಟೆಯನ್ನು ತಾನೇ ಕಲ್ಲಿನಿಂದ ಜಜ್ಜಿಕೊಂಡು ಮಾಂಸಪಿಂಡವನ್ನು ಹೊರಕೆಸ್ತಾಳೆ. ಯಾವುದೋ ಕಾರಣಕ್ಕೆ ದೈವವಶಾತ್ ಅಲ್ಲಿ ವೇದವ್ಯಾಸರು ಸಿಗ್ತಾರೆ.
ಎಂಥ ಅನರ್ಥ ಮಾಡಿದ ತಾಯಿ ಅಂತ ಗರ್ಭದ ಪಿಂಡವನ್ನು ತೆಗೆದುಕೊಂಡು ಚೆನ್ನಾಗಿ ವಿಭಾಗ ಮಾಡಿ ಅದರಲ್ಲಿ 7 × 7 49 ಆ ಪಿಂಡಗಳು ಮಾಡಿ ಅವಳು ಪ್ರಾರ್ಥನೆ ಮಾಡಿರ್ತಾಳೆ ವೇದವ್ಯಾಸರ ಹತ್ರ, ನನಗೆ ಎಲ್ರಿಗಿಂತ ಜಾಸ್ತಿ ಮಕ್ಕಳಾಗಬೇಕು ನಮ್ಮ ಈ ಪರಂಪರೆಯಲ್ಲಿ, ನಿಮ್ಮ ಅನುಗ್ರಹದಿಂದ ಬಲಿಷ್ಠರಾಗಿರಲಿ. ಆಯಿತು ಅಂದಿರ್ತಾರೆ. ನೀನು ಅವತ್ತು ವರ ಕೇಳಿ, ಈಗ ಹೀಗೆ ಹೊಡ್ಕೊಂಡು ಆ ಮಕ್ಕಳನ್ನು ಹೊರಗೆ ಹಾಕಿದರೆ ಮಕ್ಕಳಾಗುವುದು ಹೇಗೆ? ಅದರ ಜೊತೆಗೇನೆ ಇನ್ನೊಂದು ಅವಳು ತಪ್ಪು ಮಾಡಿರ್ತಾಳೆ, ಗಾಂಧಾರಿ. ಪೂರ್ವದಲ್ಲಿ ರುದ್ರದೇವರ ಒಂದು ಪ್ರಾರ್ಥನೆ, ಅನುಷ್ಠಾನ, ಉಪವಾಸ, ತಪಸ್ಸು, ವ್ರತ ಏನೋ ಒಂದು ಮಾಡುವಾಗ ರುದ್ರ ನನ್ನ ಚಿಂತನೆ ಮಾಡಬೇಕಾದ್ರೆ ಭಗನೇತ್ರ ಹರಂ ಹರಿಂ ಅಂತ ಅವಳು ಉಪಾಸನೆ ಮಾಡಿರ್ತಾಳೆ. ಯಾರು? ಗಾಂಧಾರಿ, ರುದ್ರದೇವರನ್ನ. ಇದರಿಂದ ಏನಾಗುತ್ತೆ ಅಂದ್ರೆ, ಯಾವಾಗ ದೇವರನ್ನು ನಾವು ಯಾವ ರೀತಿ ಚಿಂತಿಸ್ತೇವೋ ಅದು ನಮ್ಗೆ ಫಲಿಸುತ್ತೆ. ಈ ಭಗನೇತ್ರ ಹರ ಅಂದ್ರೆ ಏನು? ಹಿಂದೆ ದಕ್ಷ ಪ್ರಜಾಪತಿಯ ಯಾಗದಲ್ಲಿ, ಯಾಗ ಆಗೋಕ್ಕಿಂತ ಮುಂಚೆ ಎಲ್ಲರೂ ಶಿವನಿಗೆ ಶಾಪ ಕೊಟ್ಟಾಗ ದಕ್ಷನ ಕಡೆಯಿಂದ ಈ ಭೃಗು ಅಂದ್ರೆ ಈ ಭಗ ಅವನು ಕಣ್ಣು ಮಿಟುಕಿಸಿ ತಮಾಷೆ ಮಾಡಿರ್ತಾನೆ. ಹೆಂಗೆ ನಮ್ಮದು ನಮ್ಮ ಕಡೆಯಿಂದ ಸ್ಟ್ರಾಂಗ್ ಹೆಂಗಿದೀವಿ, ಸರ್ರಿ ಬೈತಾರೆ, ಇವ್ರು ಅವ್ರಿಗೆ ಬೈತಾರೆ, ಅವ್ರು ಇವ್ರಿಗೆ ಬೈತಾರೆ, ಎಲ್ಲ ಆಗುತ್ತೆ. ಆದ್ರೆ ಬೈದದ್ರಲ್ಲಿ ಒಂದು ಹೆಮ್ಮೆ ಪಡುವಂತಹ ಒಂದು ಕೆಟ್ಟ ಸ್ವಭಾವ ಇತ್ತಲ್ಲ, ಅದು ಭಗನ ವಿಷಯದಲ್ಲಿ ಮುಂದೆ ವೀರಭದ್ರನಾಗಿ ಅಂದ್ರೆ ಆ ಸತಿ ತನ್ನ ದೇಹವನ್ನು ತ್ಯಾಗ ಮಾಡಿದಾಗ ರುದ್ರದೇವರ ಜಟೆ ಬಡಿದು ಆ ವೀರಭದ್ರ ಬಂದು ಇಡೀ ಸಭೆಯಲ್ಲಿದ್ದ ಎಲ್ಲರನ್ನು ಚೆಂಡಾಡುತ್ತೆ ಶಕ್ತಿ. ಕೊನೆಗೆ ಒಂದು ತಲೆಯನ್ನು ಕೂಡ ಪೂರ್ಣಾಹುತಿ ಮಾಡಿ ಯಜ್ಞ ಮುಗಿಯಿತು ಅಂತ ಹೇಳ್ತಾರೆ. ಇಲ್ಲ, ಹಾಗೆ ಮಾಡ್ಲಿಕ್ಕೆ ಆಗುದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕಾದ್ ಬೇರೆ. ಆದರೆ ಇಲ್ಲಿ ಆ ವೀರಭದ್ರ ಅದು ರುದ್ರನದ್ದೇ ಇನ್ನೊಂದು ಮುಖ್ಯ ಅಂಶ. ಅದೇನ್ ಮಾಡುತ್ತೆ ಅಂದ್ರೆ, ಯಾರು ಹಿಂದೆ ರುದ್ರದೇವರಿಗೆ ತಮಾಷೆ ಮಾಡುವಾಗ ಯಾವ ಯಾವ ಇಂದ್ರಿಯದಿಂದ ಅವನನ್ನ ಅಪಮಾನ ಮಾಡಿದ್ರೋ ಅವನ ಭಾಗ ಕಣ್ಣಲ್ವಾ, ಕಣ್ ಕಿತ್ಬಿಟ್ಟ. ಇನ್ನೊಬ್ಬ ಹಲ್ ತೋರಿಸಿದ್ದಂತೆ ಸೆಟ್ ಕಿತ್ಬಿಟ್ಟ. ಇನ್ನೊಬ್ಬ ಜುಟ್ಟು ಹಿಡಿದು ಏನೋ ಅಲ್ಲಾಡಿಸಿ ಜುಟ್ಟೆ ಹೋಯ್ತು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದ್ ತರ, ಕೈ ಕಾಲು ಮುರಿದೋಯ್ತು, ಕೆಲವ್ರದ್ದು ಎಲ್ಲ ಒಂದೊಂದ್ ತರ. ಇದು ಒಂದು ರುದ್ರದೇವರ ವಿಶಿಷ್ಟವಾದ ಪ್ರಸಂಗವನ್ನೇ ಅವಳು ಭಗನೇತ್ರ ಹರಂ ಹರಿಂ ಅಂತ ಹರಂ ಚಿಂತಿಸಿರ್ತಾಳೆ. ಅದರ ಪರಿಣಾಮವಾಗಿ ಅವಳಿಗೆ ಸಿಕ್ಕ ಗಂಡನು ಕಣ್ಣಿಲ್ಲದವ. ಆದರೆ ಅನಿವಾರ್ಯವಾಗಿ ತಾನು ಕೂಡ ಅವನಿಗಿಲ್ಲದೆ ಇದ್ದರೆ ನಾನು ಯಾಕೆ ತಗೊಳ್ಳಿ ಅಂತ ತಾನು ಪಟ್ಟ ಕಟ್ಟಿಕೊಂಡ್ಲು. ಆ ಪಟ್ಟ ಕಟ್ಟಿಕೊಂಡದ್ರಿಂದಾಗಿ ಅವರಿಗೆ ಮಕ್ಕಳಿದ್ರೂ ಇಲ್ಲದೆ ಇದ್ರು ನೋಡುವ ಯಾವ ತವಕವೂ ಇರಲಿಲ್ಲ. ಕನಿಷ್ಠ ಪಕ್ಷ ಅನುಭವಿಸುವ ತವಕಾದ್ರೂ ಇರಲಿ ಅಂತಂದ್ರೆ ಕುಂತಿ ನನಗಿಂತ ಮೊದಲೇ ಹೆತ್ತು ಬಿಟ್ಟಿದ್ದಾಳೆ. ಮೊದಲು ಎತ್ತರ ಏನು ಸಮಸ್ಯೆ? ದೊಡ್ಡವರು ಇವ್ರಿಗೆ ಮೊದಲು ಮಕ್ಕಳಾದ್ರೆ ರಾಜ್ಯ ಮುಂದೆ ಇವ್ರಿಗೆ ಸಿಗುತ್ತೆ. ಅವ್ರು ಮೊದಲು ಹೆತ್ತದ್ರಿಂದ ಈಗ ಕುಂತಿಗೆ ಸಿಗುತ್ತೆ. ಕುಂತಿಯ ಮಕ್ಕಳಿಗೆ ಶುರುವಾಗುತ್ತೆ ಪೈಪೋಟಿ, ಅಲ್ಲಿಂದ ಶುರುವಾಗುತ್ತೆ. ಈ ಸಿಟ್ಟಿಗಳು ಜಡ್ಜ್ ಇದ್ಲು. ವೇದವ್ಯಾಸರು ಒಂದು 100 ಪಾಟ್ ತರಿಸಿ ಅವಳಿಗೆ ವರ ಕೊಟ್ಟಿದ್ರು. ಒಂದೊಮ್ಮೆ ಆ ಭಗನೇತ್ರ ಹರಂ ಅಂತ ಚಿಂತನೆ ಮಾಡುವಾಗಲೂ ಅವಳು ಕೇಳಿಕೊಂಡದ್ದು, ನನಗೆ 100 ಮಕ್ಕಳಾಗ್ಲಿ ಅಂತ. ವೇದವ್ಯಾಸರನ್ನು ಒಳ್ಳೆ ರೀತಿಯಿಂದ ಉಪಾಸನೆ ಮಾಡಿ ಆರಾಧನೆ ಮನೆ ಕರೆದು ಆಧಾರ ಮಾಡಿ ಅವಳು ಕೇಳಿದ್ದು 100 ಮಕ್ಕಳಾಗಬೇಕು ಅಂತ. ಈಗ ಜಜ್ಕೊಂಡ್ರೆ 100 ಮಕ್ಕಳೆಲ್ಲಾಗುತ್ತೆ? ಏನು ಯೋಚನೆ ಮಾಡಬೇಡ, ನಾನು ವ್ಯವಸ್ಥೆ ಮಾಡ್ತೇನೆ. ಅದೇ ಪಿಂಡವನ್ನ ಬಿಡಿಸಿದ್ರೆ ಅದರಲ್ಲಿ 100 ಬೇರೆ 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 ಪೀಸ್ ಆಗಿ ಕೂತಿದೆ ಒಂದು ಗರ್ಭದ ಒಳಗೆ. 100 ಮಡಿಕೆಯಲ್ಲಿ ಸಮಶೀತೋಷ್ಣ ವಲಯದಲ್ಲಿ ತುಪ್ಪದಲ್ಲಿ ಹಾಕಿ ಅದಕ್ಕೆ ದಾದಿಯರ್ನಿಟ್ಟು ಒಂದೊಂದರಲ್ಲೂ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡ್ಲಿಕ್ಕೆ. ಬಹುಶಃ ಇದೆಲ್ಲ ನಾವು ಇವತ್ತು ಪ್ರಣಾಳ ಶಿಶು ಅಂತ ಏನ್ ಕರಿತೇವೆ, ಆ ಸ್ವರೂಪದ ಇನ್ನೇನೋ ಒಂದು ವಿಚಿತ್ರವಾದ ಪ್ರಕ್ರಿಯೆ. ನಂಗೊಂದು ಹೆಣ್ಣು ಬೇಕು ಅಂತ ಕೇಳ್ತಾಳೆ. ಒಂದು ಸಣ್ಣ ತುಂಡು ಉಳಿದಿರುತ್ತೆ, ಅದನ್ನು ಇನ್ನೊಂದು ಮಡಿಕೆಯಲ್ಲಿ ಹಾಕಿ ಅವಳೇ ದುಶ್ಶಲ 101ನೇ ಅವಳು. ಈ 100 ಜನ ಗಂಡು ಹುಡುಗರು, ಉಳಿದ ಒಬ್ಳು ದುಶ್ಶಲ ಅಂತ. ಇತ್ತ ಪಾಂಡುವಿನ ಒಪ್ಪಿಗೆಯಂತೆ ಕುಂತಿ 5 ಜನ ಮಕ್ಕಳನ್ನ ಪಡೆದ ನಂತರ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಮೋಹಿತನಾಗಿ ಪಾಂಡು ಮಾದ್ರಿಯ ಜೊತೆ ಸೇರಿ ಪ್ರಾಣ ಕಳ್ಕೊಳ್ತಾನೆ. ಆಗ ಅವಳು ಹೇಳ್ತಾಳೆ, ನಾನು ಪ್ರಾಣ ಬಿಡ್ತೇನೆ, ನನ್ನಿಂದಾಗಿ ತಪ್ಪಾಯಿತು, ನಾನು ಇದಕ್ಕೆ ಅಪರಾಧಿ. ಕುಂತಿ ನಾನು ಹೊರಡುತ್ತೇನೆ ಅಂತಾಳೆ. ಆಗ ತುಂಬ ಚೆನ್ನಾಗಿದೆ ಋಷಿಗಳ ಮಾತು. ಯಾವತ್ತು ಗಂಡ ಸತ್ತ ತಕ್ಷಣ ಹೆಂಡತಿ ಸಾಯ್ಬೇಕು ಅಂತ ಯಾರೂ ಹೇಳಲಿಲ್ಲ. ಎಲ್ಲಿಯಾದರೂ ಕೆಲವೊಮ್ಮೆ ಹಾಗಾಗಿದೆ ಅಂದರೆ ಅದು ಅವರು ವ್ಯಕ್ತಿಗತವಾದ ಇಷ್ಟದಿಂದ ಮಾಡೋದು. ಕೆಲವರು ನೀವು ಮಾಡಬೇಕು ಅಂತಿಲ್ಲ, ಅವ್ರು ಸತ್ರು ಅಂತ ಗೊತ್ತಾದ ತಕ್ಷಣ ಇವ್ರದ್ದು ಹಾರ್ಟ್ ನಿಂತು ಹೋಗುತ್ತೆ. ಯಾಕಂದ್ರೆ ಅಷ್ಟು ಅವಿನಾಭಾವವಾದ
ಒಂದು ಪ್ರೀತಿ ಇರುತ್ತೆ. ಅಂದ್ರೆ ಹಿಂದೆ ಸತಿ ಸಹಗಮನ ಇರ್ಲಿಲ್ಲ, ಶಾಸ್ತ್ರದಲ್ಲಿ ಇಲ್ಲ. ಇದೆಲ್ಲ ತಪ್ಪು ಕಲ್ಪನೆಯಿಂದ ಬಂದ ಸಂಗತಿ. ನಮ್ಮ ಶಾಸ್ತ್ರದಲ್ಲಿ ಸತಿ ಸಹಗಮನ ಎಂಟರ್ಟೈನ್ ಮಾಡಿಲ್ಲ, ಮಾಡೇ ಇಲ್ಲ, ಎಂದಿಗೂ ಮಾಡಿಲ್ಲ. ತಪ್ಪು ತಿಳಿದವರು ಒತ್ತಾಯ ಮಾಡುವುದು, ಅವಳನ್ನ ಹಿಂಸೆ ಮಾಡುವುದು ಇತ್ಯಾದಿಗಳನ್ನ ಮಾಡಿದ್ದಾರೆ. ಅದು ಶಾಸ್ತ್ರದ ಮಾತು ಅಂತ ನೀವು ಎಲ್ಲೂ ಹೇಳಲಿಕ್ಕೆ ಒಂದೇ ಒಂದು ವಾಕ್ಯಲ್ಲಿ ಎಲ್ಲೂ ಗಂಡನ ಜೊತೆಗೆ ದೇಹವನ್ನು ತ್ಯಾಗ ಮಾಡಬೇಕು, ಅಗ್ನಿಗೆ ಹಾರಿ ಪ್ರಾಣ ಬಿಡಬೇಕು ಪರ್ಮಿಷನ್ ಕೊಡ್ತಾರೆ. ನಿಮ್ಗೆ ಬದುಕಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ದೇಹವನ್ನು ಕಳ್ಕೊಳ್ಬಹುದು. ಇಲ್ಲ ಗಂಡನ ಬಿಟ್ಟು ನಾನು ಬದುಕ್ತೀನಿ ಬದುಕಬಹುದು. ಋಷಿಗಳೇ ಹೇಳ್ತಾರೆ ನೀನ್ ಬದುಕು. ನೀನು ನಿನ್ನ ಮಕ್ಕಳಿಗೆ ತಾಯಿ ಅಲ್ಲದೆ ಹೋದ್ರೆ ಆ ಮಕ್ಕಳು ಮುಂದೆ ಯಾವತ್ತೂ ಕೂಡ ಈ ರಾಜ್ಯ ನೋಡಲ್ಲ. ಮೊದಲೇ ಕಾಯ್ತಿದ್ದಾರಲ್ಲಿ. ಋಷಿಗಳಿಗೆ ಬಹಳ ಸ್ಪಷ್ಟ ಕಲ್ಪನೆ ಇದೆ. ಅವರು ನೀನು ಬದುಕಿದ್ರೇನೆ ಈ ಮಕ್ಕಳಿಗೆ ಮುಂದೆ ರಾಜ್ಯ ಸಿಗತ್ತಿಲ್ಲ ಅಂತ ಸಿಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸತಿ ಸಹಗಮನ ಅನ್ನೋದು ಮಸ್ಟ್ ಅಂಡ್ ಶುಡ್ ಅಲ್ಲ. ಸತಿ ಸಹಗಮನವನ್ನ ನಮ್ಮ ಶಾಸ್ತ್ರ ಎಂಟರ್ಟೈನ್ಮೆಂಟ್ ಮಾಡಿಲ್ಲ. ಯಾರಿಗಾದ್ರೂ ಬದುಕು ಮನೆ ನಡೆಸು ಅನ್ನೋದೇ ಪ್ರಧಾನ. ನಾನು ಇದನ್ನ ಎಲ್ಲಿ ಕ್ಲಾರಿಫಿಕೇಶನ್ ತಗೊಂಡೆ ಅಂದ್ರೆ ಗರುಡ ಪುರಾಣ ಕೇಳ್ತಾ ಇದ್ದೆ ನಾನು. ಯಾರ್ದೋ ಮನೆಗೆ ಹೋದಾಗ ಗರುಡ ಪುರಾಣ ಹೇಳ್ತಾ ಇದ್ರು. ಅದರಲ್ಲಿ ಮುತ್ತೈದೆ ಪ್ರಸಂಗ ಬಂದಾಗ ಮುತ್ತೈದೆಗೆ ವೈತರಣ್ಯಾರ್ಥ ಗೋದಾನಗಳಿಲ್ಲ, ಅದೇ ಏನು ಪರ್ವತ ದಾನ ಇಲ್ಲ, ಅದಿಲ್ಲ, ಎಲ್ಲ ಬೇಗ ಈಸಿ ಪಾಸ್, ಸ್ವರ್ಗ ಸಿಕ್ಬಿಡುತ್ತೆ ಅವಳಿಗೆ ಬೇಗ. ಮುತ್ತೈದೆ ಸಾವು ಅಂದರೆ ಅಷ್ಟು ಶ್ರೇಷ್ಠವಾದದ್ದು. ಆದರೆ ಮುತ್ತೈದೆ ಸಾವಿಗಿಂತ ಅಡ್ವಾಂಟೇಜ್ ಏನಂದರೆ ಗಂಡನ ಕಳಿಸ್ಬಿಟ್ಟು ತಾನೊಬ್ಬಳೇ ಎಲ್ಲ ಜವಾಬ್ದಾರಿನ ತಗೊಂಡು ಮನೆ ನಡೆಸಿ ಮಗನ ಕೈಲಿ ಗಂಡನ ಕಾರ್ಯಗಳನ್ನೆಲ್ಲ ಮಾಡಿಸಿ, ಯಾರು ಮನೆ ನಡೆಸ್ತಾಳಲ್ಲ ಸಿಂಗಲ್ ಲೇಡಿ, ಅವಳಿಗೆ ಮುತ್ತೈದೆಗಿಂತ ಇನ್ನೂ ಜಾಸ್ತಿ ಕೊಡ್ತೀನಿ, ನಾನು ಡಬಲ್ ಕೊಡ್ತೀನಿ ಅಂತ ಭಗವಂತ ಹೇಳಿದ್ದಾನೆ ಗರುಡ ಪುರಾಣದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್. ಆ ಮಾತು ಇರೋದ್ರಿಂದಲೇ ನಮ್ಗೆ ಸ್ಪಷ್ಟ ಆಗುತ್ತೆ ಎಲ್ಲೂ ಒತ್ತು ಕೊಟ್ಟಿಲ್ಲ ಅಂತ. ಸತಿ ಸಹಗಮನಕ್ಕೆ ಖಂಡಿತ ಕೊಟ್ಟಿಲ್ಲ. ಕುಂತಿಗೆ ಧೈರ್ಯ ತುಂಬ್ತಾರೆ ನಿನ್ಗೇನು ಕಷ್ಟ, ನಾವಿದ್ದೀವಿ ಜೊತೆಗೆ. ಇದು ನಡೆದದ್ದು ಯಾವಾಗ ಅಂದ್ರೆ ಸುಮಾರು 14ನೇ ವರ್ಷದ ಒಂದು ಹುಟ್ಟಿದ ಹಬ್ಬ ಅರ್ಜುನನದಿತ್ತು. ಓಕೆ, 14th ಇಯರ್. ಆವಾಗ ಎಷ್ಟು ಚಂದ ಲೆಕ್ಕ ಇದೆ ಅಂದ್ರೆ ನೀವು 1ನೇ ವರ್ಷದಿಂದ 108ನೇ ವರ್ಷದ ತನಕ ಟ್ರ್ಯಾಕ್ ಮಾಡ್ಬೋದು ಮಹಾಭಾರತದಲ್ಲಿ. ಯಾವ ವರ್ಷದಲ್ಲಿ ಏನಾಯ್ತು, ಎಲ್ಲಿದ್ರು, ಮೇಜರ್ ಕೀ ಪಾಯಿಂಟ್ಸ್ ಕೀ ಪಾಯಿಂಟ್ಸ್, ಪ್ರಧಾನವಾದ ಸಂಗತಿ ಎಲ್ಲವೂ ಹೇಳುತ್ತೆ. ಆ ದಿವಸ ಮನೆಗೆ ಬರುವ ಅತಿಥಿಗಳಿಗೆ ಅಡಿಗೆ ಮಾಡಿರ ಆ ಸಿದ್ಧತೆಯಲ್ಲಿ ಕುಂತಿ ಮೈ ಮರೆತಿದ್ದಾಗ ಇವರಿಬ್ರು ಕಾಡಿನಲ್ಲಿ ಏನೋ ಸಾಮಗ್ರಿ ತರ್ಲಿಕ್ಕೆ ಹೋದವರು ಏಕಾಂತದಲ್ಲಿ ಸಿಕ್ಕು ಪ್ರಾಣ ಕಳ್ಕೊಳ್ತಾರೆ. ಅವಳು ನಾನು ಬದುಕಲಿಕ್ಕೆ ನಂಗೆ ಅರ್ಹತೆ ಇಲ್ಲ, ನಾನು ಸಾಯ್ತೇನೆ, ನನಗೆ ಬದುಕಲಿಕ್ಕೆ ಇಷ್ಟವೂ ಇಲ್ಲ, ತಪ್ಪು ಮಾಡಿದ್ದೇನೆ ಕೂಡ, ನನ್ನಿಂದಾಗಿ ತೊಂದರೆ ಆಯಿತು ಅಂತ. ಮತ್ತು ಕೊನೆಗೇನು ಹೇಳ್ತಾಳೆ ಅಂದರೆ, ನಾನು ಬದುಕಿ ನೀನು ಸತ್ತರೆ ನಿನ್ನ ಮಕ್ಕಳನ್ನು ನನ್ನ ಮಕ್ಕಳಂತ ಪ್ರೀತಿಸುವ ದೊಡ್ಡತನ ನನಗಿಲ್ಲ. ಅದು ಡಿಸ್ಅಡ್ವಾಂಟೇಜ್ ಅವಳೇ ಹೇಳ್ತಾಳೆ. ಅದೇನು ಅಂದರೆ ಸ್ವಲ್ಪ ಬೇಸರ ಇರುತ್ತೆ ಕುಂತಿಗೆ ಆ ವರದ ಸಲುವಾಗಿ. ಒಂದು ಸರ್ತಿ ಉಪಯೋಗಿಸು ಅಂತ ಹೇಳಿದರೆ ಅವಳು ಅದನ್ನು ಒಂದೇ ಸರ್ತಿ 2 ಉಪಯೋಗಿಸಿರ್ತಾಳೆ ಜೋಡಿ ದೇವತೆಗಳನ್ನು ಕರೆದು. ಆದರೆ ಅದರಿಂದ ಏನು ಕೋಪ ಸಾಧಿಸುವುದು, ದ್ವೇಷ ಸಾಧಿಸುವುದು ಯಾವತ್ತೂ ಮಾಡಿಲ್ಲ. ಬೇಜಾರಿರುತ್ತೆ ಅಷ್ಟೇ. ಹೀಗೆ ಮಾಡಬಾರ್ದು. ದೇವತೆಗಳನ್ನು ನಾವು ಕರೆದು ನಮ್ಮದೇನೋ ಒಂದು ಕೆಟ್ಟ ಬುದ್ಧಿ ತೋರಿಸಿ ಅದರಲ್ಲಿ ಏನೋ ಹೆಚ್ಚು ಲಾಭ ಪಡ್ಕೊಳ್ಳಿಕ್ಕೆ ಹೋಗೋದು ಮೂರ್ಖತನ ಅಂತ ಅವಳ ಭಾವನೆ ಇತ್ತು. ಅವಳು ನನ್ನ ಮಗನನ್ನ, ನನ್ನ 2 ಮಕ್ಕಳನ್ನ ನಿನ್ನ ಮಕ್ಕಳಿಗಿಂತ ಹೆಚ್ಚು ಚೆನ್ನಾಗಿ ಪ್ರೀತಿಸ್ತಿ ಅಂತ ನನಗೆ ಭರವಸೆ ಇದೆ, ಅದರಿಂದ ನಾನು ಹೋಗೋದೇ ಕರೆಕ್ಟ್. ಆದರೆ ನೀನು ಹೋದರೆ ನಾನು ನಿನ್ನ ಮಕ್ಕಳನ್ನು ಅಷ್ಟು ನಿನ್ನಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ನನಗೆ ಬರಲ್ಲ, ನನಗೆ ಆ ಗುಣ ಇಲ್ಲ ಅಂತ ಹೇಳಿಯೇ ಅವಳು ಸಹಗಮನ ಮಾಡ್ತಾಳೆ ಗಂಡನ ಜೊತೆಗೆ. ಈ ಹೊತ್ತಿನಲ್ಲಿ ಋಷಿಗಳೆಲ್ಲ ಸುಮಾರು ಡಿಸ್ಕಷನ್ ಆಗುತ್ತೆ, ಇನ್ನು ತಡ ಮಾಡಬಾರ್ದು, ನೀವು ವಾಪಸ್ ರಾಜ್ಯಕ್ಕೆ ಹೊರಡಬೇಕು. ಇಲ್ಲಿ ತನಕ ಪಾಂಡು ಇದ್ದ, ಅವನೇನಾದರೂ ಮಾಡ್ತಾನೆ ಅನ್ನುವ ಧೈರ್ಯದಲ್ಲಿ ನೀವು ಇಲ್ಲಿ ತನಕ ಇಲ್ಲಿದ್ರಿ. ಆದರೆ ಇನ್ನು ನೀವು ತಡ ಮಾಡಿದರೆ ಅರಮನೆಯಲ್ಲಿ ತುಂಬ ದೊಡ್ಡ ಗಂಡಾಂತರ ಕಾದಿದೆ ಅಂತ ಹೇಳಿ ಕರ್ಕೊಂಡು ಒಂಥರ ನಾಗಾ ಸಾಧುಗಳ ಹಾಗೆ ಸಾವಿರಾರು ಋಷಿಗಳು, ಮಧ್ಯದಲ್ಲಿ 5 ಜನ ಪಾಂಡವರು, ಕುಂತಿ 14 ವರ್ಷದ ಮಕ್ಕಳು ಅಂದ್ರೆ ಅವನಿಗೆ 17, ಇವನಿಗೆ 16, ಭೀಮನಿಗೆ ಇವನಿಗೆ 16, 15, 14, 13 ಅಂದ್ರೆ ಈ ಏಜ್ ಅಲ್ಲಿ ಇದ್ದಾರೆ. ಒಬ್ಬ ಇವರಿಬ್ರು ಅವಳಿ ಬಂದ್ರೆ ಅಲ್ಲಿ ಆ ಕಡೆಯಿಂದ ಕೃಷ್ಣ ಸುದ್ದಿ ಕಳಿಸ್ಬಿಟ್ಟಿದ್ದಾನೆ, ಪಾಂಡವರು ಬರ್ತಾರೆ. ಯಾಕಂದ್ರೆ ಕೃಷ್ಣ ಅವರು ಶತಶೃಂಗ ಪರ್ವತದಲ್ಲಿ ಇರಬೇಕಾದ್ರೆ ವಸುದೇವನ ಕೈಯಿಂದ ಅವರಿಗೆ ದಿನಸಿ ಬಂಗಾರ ಪಾಂಡವರಿಗೆ ಕೊಟ್ಟು ಕಳಿಸ್ತಿದ್ದ. ನಾವೇನ್ ಅನ್ಕೊಳ್ಳೋದು, ಕೃಷ್ಣನ ಪಾಂಡವರ ಭೇಟಿ ಯಾವಾಗಲೂ ಈ ದ್ರೌಪದಿಯ ಸ್ವಯಂವರ ಪ್ರಸಂಗದಲ್ಲಿ ಅಂತ. ಆದ್ರೆ ಇಲ್ಲೇನು ಹೇಳುತ್ತೆ ಅಂದ್ರೆ ಅತ್ತೆ ಮಕ್ಕಳನ್ನ ನೋಡ್ಲಿಕ್ಕೆ ಕೃಷ್ಣ ಹಲವು ಬಾರಿ ಭೇಟಿ ಆಗ್ಲಿಕ್ಕೆ ಬಂದಿದ್ದ ಅಂತ ಸಭಾಪರ್ವದಲ್ಲಿ ಬರುತ್ತೆ. ಅಂದ್ರೆ ದ್ರೌಪದಿಯ
ಸ್ವಯಂವರಕ್ಕೂ ವಿವಾಹಕ್ಕಿಂತ ಮುಂಚೆ ಪೂರ್ವದಲ್ಲೇ ಪರಿಚಯ ಇತ್ತು. ಚೆನ್ನಾಗಿ ಪರಿಚಯ ಇತ್ತು. ಯಾಕಂದ್ರೆ ಅತ್ತೆ ಮಕ್ಕಳು, ಹ್ಮ್. ವಸುದೇವನ ಸಹೋದರಿಯೇ ಕುಂತಿ. ಕುಂತಿ. ಹಾಗಾಗಿ ಪಾಂಡವರಿಗೆ ಅವರಿಗೆ ಪರಸ್ಪರ ಭಾರಿ ಆತ್ಮೀಯತೆ. ಕೇವಲ ಸಂಬಂಧದ ಆತ್ಮೀಯತೆ ಅಲ್ಲ, ಅನುಬಂಧದ ಒಳಗಿನ ಒಂದು ಅನುಬಂಧ ಇದೆ, ಧರ್ಮದ ಅನುಬಂಧ. ಅದು ಅವರನ್ನ ಅಷ್ಟು ಸೆಳೀತಾ ಇದ್ದದ್ದು. ಅವರು ಪಾಂಡುವಿನ ಮಕ್ಕಳು ಅನ್ನೋದನ್ನ ನೀನ್ ಗಮನಿಸಬೇಕು. ಧೃತರಾಷ್ಟ್ರ ನೀನು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರ ಮೇಲೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೆ ಕೃಷ್ಣ, ಯಾವಾಗ್ಲೂ ಕೊಡ್ತಿದ್ದ. ಇದು ಭೀಷ್ಮಾಚಾರ್ಯರಿಗೂ ಹೇಳಿಬಿಟ್ಟಿದ್ದಾರೆ. ಕೇವಲ ಧೃತರಾಷ್ಟ್ರನ ಹೇಳಿದ್ರೆ ಅವನು ಸೀಟಿಗೆ ಅಡಿಗೆ ಹಾಕಿ ಆ ಅಪ್ಲಿಕೇಶನ್ ಅನ್ನ ಮರೆತು ಬಿಡ್ತಿದ್ದ. ಭೀಷ್ಮನಿಗೆ ಹೇಳಿದ್ರು, ವಿದುರನಿಗೆ ಹೇಳಿದ್ರು. ಅದು ಎಲ್ಲ ಕಡೆಗೂ ಒಂದ್ಸಲ ಟಾಮ್ ಮಾಡಿದ ಹಾಗೆ ಅನಿವಾರ್ಯ. ಯಾಕಂದ್ರೆ ನಿಜವಾಗಿ ಅಧಿಕಾರ ಬಿಟ್ಟು ಹೋದವನು ಪಾಂಡು. ಅವನ ಮಕ್ಕಳಿಗೆ ಮೊದಲು ಸಿಗ್ಬೇಕು, ಆಮೇಲೆ ಧೃತರಾಷ್ಟ್ರನ ಮಕ್ಕಳಿಗೆ. ಹಾಗಾಗಿ ಯುವರಾಜ ಪದವಿ ಅದು ಧರ್ಮರಾಯನಿಗೆ ಅಂತ ಫಿಕ್ಸ್ ಆಯ್ತು. ಅವನನ್ನ ಆ ಪದವಿಯಲ್ಲಿ ಕೂಡಿಸಿದ್ದು ಆಯ್ತು. ಇದು ಒಂದು 4-5 ವರ್ಷಗಳ ಅಂತರದಲ್ಲಿ, ಅಷ್ಟರಲ್ಲಿ ಈ 5 ಜನ ಎಲ್ಲಾ ದಿಕ್ಕುಗಳಿಗೆ ಹೋಗಿ ದಿಗ್ವಿಜಯಗಳನ್ನ ಮಾಡಿ ಅಲ್ಲಿಂದ ಕಪ್ಪವನ್ನು ತಂದು ಧೃತರಾಷ್ಟ್ರನನ್ನ ಅವರು ತಂದೆಗಿಂತ ಹೆಚ್ಚು ನೋಡುತ್ತಿದ್ರು ಪಾಂಡವರು ಒಟ್ಟಿಗೆ ಇದ್ದಾಗ. ಆದ್ರೆ ಇದಕ್ಕೂ ಒಂದ್ ಸ್ವಲ್ಪ ಹಿಂದೆ ಬರೋಣ. ಇವ್ರಿಗೆ ವಿದ್ಯಾಭ್ಯಾಸ ಆಗಿದ್ದಂಗೆ ದ್ರೋಣಾಚಾರ್ಯರ ಪರಿಚಯ ಹೆಂಗಾಯ್ತು? ಅದು ಇನ್ನು ಬರ್ಬೇಕಷ್ಟೇ. ಇಲ್ಲಿ ತನಕ ಅವರಿಗೆ ದ್ರೋಣಾಚಾರ್ಯರ ಪರಿಚಯ ಆಗಿಲ್ಲ. ಅಂದ್ರೆ ಇವರು ಅರಮನೆಗೆ ಬಂದ ಮೇಲೆನೆ ಆಗಿದ್ದು. ಈಗ ಅರಮನೆಗೆ ಬಂದದ್ದಷ್ಟೇ ಕಾಡಿನಿಂದ 16ನೇ ವಯಸ್ಸಿಗೆ. ಅಲ್ಲಿ ಅರಮನೆಗೆ ಬಂದು ಯುವರಾಜ ಆಗಿದ್ದಾನೆ. ಅದೇ ಯುವರಾಜ ಆಗಿದ್ದಾನೆ. ಅಂದ್ರೆ ಅದೆಲ್ಲ ಇಲ್ಲಿ ಏನು ಅಂದ್ರೆ ಒಬ್ಬರು ಶುಕ್ರ ಅಂತ ಪಾಂಡುವಿನ ಒಬ್ಬ ಸಮ ವಯಸ್ಕ, ಅವನು ಕಾಡಿನಲ್ಲಿದ್ದು ಸ್ವತಃ ಪಾಂಡುವೇ ಅನೇಕ ಶಿಕ್ಷಣ ಕೊಟ್ಟಿದ್ದಾನೆ. ಶಸ್ತ್ರಗಳ 2 ಪರಿಚಯವನ್ನು ಮಾಡಿಕೊಟ್ಟಿದ್ದಾನೆ. ಅಲ್ಲೊಬ್ಬ ಶುಕ್ರ ಅನ್ನುವಂತಹ ಒಬ್ಬ ರಾಜ, ಅವನು ಹೀಗೆ ವಾನಪ್ರಸ್ಥಕ್ಕೆ ಬಂದವನು ಈ ಪಾಂಡವರಿಗೆ ವಿಶೇಷ ಶಿಕ್ಷಣ ಕೊಟ್ಟಿದ್ದಾನೆ ಕಾಡಿನಲ್ಲೇ. ಇದಾದ ಮೇಲೆ ಇಲ್ಲಿ ಅರಮನೆಗೆ ಬಂದಾಗ ಕೃಪಾಚಾರ್ಯರು ಪಾಠಕ್ಕಿರ್ತಾರೆ. ಇಲ್ಲಿ ದಿಗ್ವಿಜಯಗಳನ್ನು ಮಾಡಿ ಬಂದಿದ್ದಾರೆ. ಮಾಡಿ ಬಂದು ಒಂದ್ಸರ್ತಿ ಒಟ್ಟಿಗೆ ಇದ್ರ ಇವರು ಎಲ್ಲ ಪಾಂಡವರು ಕೌರವರೆಲ್ಲ ಒಟ್ಟಿಗೆ ಇದ್ರು. ದುರ್ಯೋಧನ ಎಲ್ಲ ಒಟ್ಟಿಗೆ ಇದ್ರು. ಇಲ್ಲಿ ಚೆನ್ನಾಗಿದ್ರು ಅಂದ್ರೆ ಇಲ್ಲೇ ಶುರುವಾಗುದು ಈಗ ಕತೆ. ಈ ಆಟಗಳಿರ್ತಾವಲ್ಲ ಹುಡುಗರದ್ದು, ತುಂಬಾ ಮಜಾ ಇದೆ ಆ ಭಾಗಗಳೆಲ್ಲ. ಈ ಆಟದಲ್ಲಿ ಯಾವಾಗ ನೋಡಿದ್ರು ಈ ಭೀಮಸೇನ ಗೆದ್ಬಿಡೋನು. ಅವ್ರು 100 ಜನ ಒಟ್ಟಿಗೆ ಬಂದು ಕಬಡ್ಡಿಯಲ್ಲಿ ಅವನನ್ನು ಹಿಡ್ಕೊಂಡ್ರೆ ಅವನು ಪರ್ವತ ಹೊತ್ಕೊಂಡ್ ಬಂದಾಗ ಎಲ್ಲ ತಂದು ಈ ಕಡೆ ಲೈನಿಗೆ ಎಸ್ತು ಹೋಗೋನು. ಇವ್ರು ಮರಕೋತಿ ಆಡಿ ಮೇಲಕ್ಕೆ ಹೋದ್ರೆ 100 ಜನ ಅವನ್ ಮೇಲೆ ಹತ್ತತಿರ್ಲಿಲ್ಲ, ಮರದ ಬುಡಕ್ಕೆ ಒಂದು ಒದಿತಿದ್ದ. ಮರ ಬೀಳ್ತಿರ್ಲಿಲ್ಲ, ಮರದಿಂದ ಹಣ್ಣು ಸಮೇತ ಅವ್ರು ಬೀಳ್ತಿದ್ರು. ಇವನ್ ಹಣ್ಣು ಮಾತ್ರ ಎತ್ಕೊಂಡು ಹೋಗಿ ಅವ್ರನ್ನ ಯಾರನ್ನ ಎಬ್ಸಿದಿರ್ಲಿಲ್ಲ. ಆಮೇಲೆ ನೀರಲ್ಲಿ ಈಜ್ಲಿಕ್ಕೆ ಹೋದ್ರೆ ಇವನನ್ನು ಮುಳುಗಿಸ್ಲಿಕ್ಕೆ ಅಂತ ಬರೋರೆಲ್ಲ ಕೊಲ್ಬೇಕು ಅಂತ. ಇವನು ಅಂದ್ರೆ ಈ ಪ್ರತಿ ಸರ್ತಿ ಸೋಲು ನೋಡಿ ಹೊಟ್ಟೆ ಕಿಚ್ಚಿನಿಂದ ಅವನನ್ನು ಕಂಡ್ರೆ ಉರಿದು ಬೀಳ್ತಾ ಇರ್ತಾರೆ. ಉರಿ ಮೂಟೆಗಳು, ಉದ್ದಿನ ಮೂಟೆಗಳೇ ಒಂಥರ. ಎಲ್ರು ಸೇರಿ ಒಟ್ಟಿಗೆ ಅವನನ್ನು ಮುಳುಗಿಸ್ಲಿಕ್ಕೆ ಹೋದ್ರೆ ಇವನೇ ಅಷ್ಟನ್ನು ಹಿಡ್ಕೊಂಡು ಒಳಗೆ ಕೂತ್ಬಿಡೋನು ಗಟ್ಟಿ. ಇವನೇ ಗಾಳಿ ಅಲ್ವಾ, ಇವನಿಗೆ ಯಾರು ಗಾಳಿ ಕಟ್ಟುವವರು. ಹಾಗಾಗಿ ಕೊನೆಗೆ ಇನ್ನೇನು ಉಸಿರು ಹೋಗುತ್ತೆ, ಪ್ರಾಣ ಹೋಗುತ್ತೆ ಅಂತ ಮೇಲ್ ಬಿಟ್ಬಿಡೋನು. ಗೊತ್ತಿರ್ಲಿಲ್ಲ. ಅವರೇ ಬಂದು ಉಪದ್ರ ಕೊಟ್ಟಾಗ ಇವನ್ ಚೆನ್ನಾಗಿ ಅವರನ್ನ ಆಟ ಆಡಿಸ್ತಿದ್ದ. ಅದಕ್ಕೋಸ್ಕರ ಬೇಕು ಅಂತ ಒಂದು ಈಜಿನ ಸ್ಪರ್ಧೆ ಇಟ್ಟು ಇವನಿಗೆ ಅಲ್ಲಿ ಒಂದು ಸರ್ತಿ ವಿಷದ ಲಡ್ಡುಗೆ ಕೊಟ್ಟು ಮಲಗಿಸಿ ಅವನನ್ನು ಕೊಲ್ಬೇಕು ಅಂತ ಟ್ರೈ ಮಾಡಿದ್ರು. ಆದ್ರೆ ತಿಂದ ಮೇಲೆ ಅವನಿಗೆ ನಿದ್ದೆ ಬಂತು, ಆದ್ರೆ ಸಾಯ್ಲಿಲ್ಲ. ಅದಕ್ಕೇನ್ ಮಾಡಿದ್ರು, ಇನ್ನೊಂದು ಸರ್ತಿ ಹಾಗೇ ಅವನನ್ನು ಮಲಗಿಸಿ ಕಾಲಿಗೆ ಸರಪಳಿ ಕಟ್ಟಿ ಒಂದು ವಿಷದ ಸರ್ಪಗಳಿರುವಂತಹ ಗಂಗೆಯ ಒಂದು ಪ್ರಮಾಣ ಕೋಟಿ ಅಂತ ಒಂದು ಸುಳಿಯ ಜಾಗ ಇತ್ತು. ಆಮೇಲೆ ಅಲ್ಲೊಂದು ಅತ್ಯಂತ ತೀಕ್ಷ್ಣವಾದ ಒಂದು ಶೂಲ ಇತ್ತು. ಅದರ ಮೇಲೆ ಎಸ್ತು ಬಿಡ್ತಾರೆ ಭೀಮನನ್ನ. ಅವನಲ್ಲಿ ಒಂದು ಶೂಲದಿಂದ ಇದಾಗಿ ಸಾಯ್ತಾನೆ. ಪ್ರಾಣಿಗಳು ಆ ಸರ್ಪಗಳು ಕಚ್ಚಿ ಸಾಯ್ಬೇಕು, ಕೈ ಕಾಲೆಲ್ಲ ಕಟ್ಟಿ ಹಾಕಿದ್ರೆ ಉಸಿರುಗಟ್ಟಿ ಸಾಯ್ಬೇಕು ಅಂತ. ನಮ್ಗೆ ಈ ಒಂದ್ 3-4 ಪ್ರಕರಣ ಬಿಟ್ರೆ ಭಾರತ ಹೇಳುವಾಗ 100 ಸರ್ತಿ ಈ ತರದ ವ್ಯರ್ಥವಾದ ಪ್ರಯತ್ನಗಳನ್ನು ಮಾಡಿ ಪಾಂಡವರನ್ನು ಕೊಲ್ಲಿಕ್ಕಾಗದೆ ಇವನು ಯಾರು ದುರ್ಯೋಧನ ಕೈ ಹಿಸ್ಕೊಂಡಿದ್ದ ಬಾಲ್ಯದಲ್ಲಿ. ಇದೇನು ಹೇಳ್ತಾರೆ, ನಾನು 17-18ನೇ ವಯಸ್ಸಿಗಿದು. ಈ ವಯಸ್ಸಿಗೆ ಅವನ ವಿರುದ್ಧ ಅಷ್ಟು ಕೋಪ, ಅಷ್ಟು ಆಕ್ರೋಶ. ಈ ಮಧ್ಯದಲ್ಲಿ ಏನಾಯ್ತು, ಒಂದ್ಸರ್ತಿ ಕೃಪಾಚಾರ್ಯ ಹತ್ರ ಪಾಠ ಆಗುವಾಗ ಹೊರಗಡೆ ಆಟ ಆಡ್ಲಿಕ್ಕೆ ಹೋಗಿದ್ರು. ಒಂದು ಬಾವಿಗೆ ಮೊದಲು ಚೆಂಡು ಬಿತ್ತು. ಚೆಂಡು ಬಿದ್ದಾಗ ಆ ಚೆಂಡನ್ನು ತೆಗಿಲಿಕ್ಕೆ ಅಂತ ಹೀಗೆ ಹೋಗಿ ಅವನ ಕೈಯಲ್ಲಿ ಹಿಡ್ಕೊಂಡಿದ್ದ ರಾಜ ಮನೆತನದ ಉಂಗುರ, ಅವನು ಯುವರಾಜ ಅಲ್ವಾ, ಅದು ಬಾವಿಯೊಳಗೆ ಬಿತ್ತು. ಭೀಮಂದ ಅಲ್ಲ,
ಧರ್ಮರಾಜಂದ ಬಿದ್ದ ತಕ್ಷಣ ಇವರು ಹುಡುಕಿ 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 ತೆಗಿಲಿಕ್ಕೆ ಟ್ರೈ ಮಾಡ್ತಾರೆ, ಆಗ್ತಾ ಇಲ್ಲ. ಅಷ್ಟೊತ್ತಿಗೆ ಒಬ್ಬ ಮುದುಕ ಬಂದನು, ಏನು ಮಾಡ್ತಿದ್ದೀರಿ, ಯಾರು ನೀವು ನಾವು ಕೌರವರು, ಇವರು ಪಾಂಡುವಿನ ಮಕ್ಕಳು, ಇಲ್ಲೇನು ಮಾಡ್ತಿದ್ರಿ, ಒಂದು ಉಂಗುರ ಬಿದ್ದಿದೆ ತೆಗಿಲಿಕ್ಕೆ ಆಗ್ತಿಲ್ಲ. ಕ್ಷತ್ರಿಯರಾಗಿ ನಾಚಿಕೆ ಇಲ್ವಾ ನಿಮಗೆ? ಒಂದು ಉಂಗುರ ತೆಗಿಲಿಕ್ಕೆ ಇಷ್ಟು ಜನ ಬಾವಿಗೆ ಇಣುಕು ನೋಡಿಕೊಂಡು ಪರಸ್ಪರ ವಟ 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 ಅಂತ ಮಾತಾಡಿಕೊಂಡು ಒಬ್ರು ಪ್ರಯತ್ನ ಮಾಡ್ತಾ ಇಲ್ಲ. ನೀವು ಏನು ಕಲ್ತಿದ್ದೀರಿ? ಸೀದಾ ಬಂದ ಒಂದಿಷ್ಟು ಹುಲ್ಲು ತನ್ನಿಂದ ಹುಲ್ಲು 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 ಕಿತ್ಕೊಂಡು ಬಂದ್ರು, ಅವ್ನ ಕೈ ಕೊಟ್ರು, ಅವನು ಹುಲ್ಲು ತೆಗೆದು ಸೀದಾ ಎಸ್ತ. ಅದು ಭಾಳ ಎಷ್ಟು ಆಳ ಅಂದ್ರೆ ನೆಲ ಕಾಣುವುದೇ ಇಲ್ಲ, ಬರೀ ಅದು ಬಂಗಾರ ಹೊಳಿತಾ ಇದ್ದದ್ರಿಂದ ಕಾಣಿಸ್ತಿತ್ತು ಕೆಳಗೆ. ಅಲ್ಲಿಗೆ ಹಾಕಿ 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 ಒಂದು ಹುಲ್ಲು ಹಾಕಿದ್ರೆ ಎರಡನೇ ದೇಶದ ಹುಲ್ಲು ಅದು ಸೀದಾ ಹೋಗಿ ಹಿಂದಿನ ಹುಲ್ಲಿಗೆ ಚುಚ್ಕೊಂಡಿದೆ. ಚುಚ್ಚಿ 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 ಅದು ಮೇಲ್ ತನಕ ಬಂದು ಹೀಗೆ ಎತ್ತಿ ಅವನ ಕೈ ಕೊಟ್ರು ಚೆಂಡು ಮತ್ತೆ ಆ ಉಂಗುರವನ್ನು. ಹೀಗೆ ತಗೊಳ್ಬೇಕಪ್ಪ, ನೀವೆಲ್ಲ ಎಂತ ಕ್ಷತ್ರಿಯರು ಅಂತ ಅನಿಸ್ಕೋತೀರಿ, ನಾಚಿಕೆ ಆಗಲ್ಲ ನಿಮ್ಗೆ. ಮತ್ತು ಬೈದು ನೀವು ಯಾರು ಅಲ್ಲ. ಫಸ್ಟ್ ಏನಾಗುತ್ತೆ ಅಂದ್ರೆ ಅಲ್ಲಿ ತೆಕ್ಕೊಡೋ ಮುಂಚೆ ನನಗೇನು ಕೊಡ್ತೀನಿ, ನಿಮ್ಗೇನು ಬೇಕು, ನನ್ನ ಒಂದು ಜೀವಮಾನಕ್ಕೆ ಎಷ್ಟು ಸಂಪತ್ತು ಬೇಕೋ ಅಷ್ಟನ್ನು ನೀನು ಕೊಡಬೇಕು. ಓ ಖಂಡಿತ ಕೊಡ್ತೇನೆ ಅಂತ ಮಾತು ಕೊಡ್ತೇನೆ. ಧರ್ಮರಾಜ ಯಾರು, ಯುವರಾಜ ಅಲ್ವಾ, ನನ್ನ ಎಷ್ಟು ಬೇಕು ನಿಮ್ಗೆ ಅಷ್ಟು ಸಂಪತ್ತು ಕೊಡ್ತೇನೆ, ಒಂದು ಇಡೀ ಜೀವಮಾನಕ್ಕಾಗುವಷ್ಟು ಕೊಡ್ತೇನೆ ಅಂತ. ಕೊನೆಗೆ ನೀವು ಆ ಉಂಗುರ ಸಿಕ್ಕಿದ ಮೇಲೆ ನೀವು ಯಾರು ಏನು ಹೇಳಿ, ನಿಮ್ಮ ಭೀಷ್ಮಾಚಾರ್ಯಗೆ ಹೋಗಿ ಈ ಘಟನೆ ಹೇಳಿ ಸಾಕು, ನಾನು ಯಾರು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಹೊರಟೋಗ್ತಾರೆ. ಹೋಗಿ ಎಲ್ಲ ಮೊಮ್ಮಕ್ಕಳು ಎಲ್ಲ ಪಚ 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 ಅಂತ ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಾರೆ. ಯಾರು ಅಂತಾನೆ ಹೇಳಿಲ್ಲ. ಅವ್ರು ಯಾರು ಅಂತ ನಂಗೆ ಗೊತ್ತಾಯ್ತು. ಯಾರು? ನಮ್ಮ ಕೃಪಾಚಾರ್ಯರ ತಂಗಿ ಗಂಡ ದ್ರೋಣಾಚಾರ್ಯ ಕರೆಸೋಣ. ಅವ್ರು ಈ ಮಕ್ಕಳು ಹಠ ಇಲ್ಲಿ, ಯಾಕಂದ್ರೆ ಇಲ್ಲಿ ತನಕ ಅವ್ರು ಇಂಥದ್ದೊಂದು ಸ್ಪೆಷಲ್ ವಿದ್ಯೆಯನ್ನೇ ಕಲ್ತಿಲ್ಲ, ನೋಡೇ ಇಲ್ಲ, ಗೊತ್ತೇ ಇಲ್ಲ. ನಮ್ಗೆ ಅವರು ಗುರುಗಳಾಗಿ ಬೇಕು. ಸರಿ, ಕರೆ ಕಳಿಸ್ತಾರೆ. ಅವರ ಬದುಕು ಹೇಗೆ ಅಂದರೆ ದ್ರೋಣಾಚಾರ್ಯರದ್ದು ಅವರಿಗೆ ಸಿಲೋಂಚ ವೃತ್ತಿ ಅಂತ ಕರೀತಾರೆ. ಸಿಲ ಮತ್ತು ಉಂಚ ಅಂತ ಎರಡು ವೃತ್ತಿ. ಸಿಲ ಅಂದರೆ ಕಟಾವು ಮಾಡಿದ ಮೇಲೆ ಕಟಾವು ಮಾಡುವಾಗ ತೆನೆಗಳೆಲ್ಲ ಕಟ್ಟಾಗಿ ಬೀಳುತ್ತಲ್ಲ, ಅದನ್ನು ಹೆಕ್ಕಿಕೊಂಡು ಬಂದು ಬದುಕಿದ್ರೆ ಅದು ಸಿಲ. ನೆಕ್ಸ್ಟ್ ಲೆವೆಲ್ ಏನು ಅಂದರೆ ಅದನ್ನು ಮುಟ್ಟಲ್ಲ, ಹಕ್ಕಿಗಳೆಲ್ಲ ತಿಂದು ಹೋಗಿ ಕಾಳು ಉಳಿಯುತ್ತಲ್ಲ, ತೆನೆ ಸಿಗುದಿಲ್ಲ, ತೆನೆ ಯಾರು ಬೇರೆಯವ್ರು ತಗೊಂಡೋಗ್ತಾರೆ. ಕಾಳು ಉಳಿದದ್ದನ್ನು ಮಾತ್ರ ಹೆಕ್ಕಿ ತಂದು ಜಜ್ಜಿ ಅದರ ಹಿಟ್ಟನ್ನು ಊಟಕ್ಕೆ ಅಂತ ಬಳಸಿಕೊಂಡ್ರೆ, ಮರದಲ್ಲಿ ಹಣ್ಣು ಇದ್ರೆ ಕಲ್ಲೊಡಿಯಲ್ಲ, ಅದು ತಾನಾಗಿ ಬೀಳಬೇಕು. ಬಿದ್ದ ಮೇಲೂ ಒಂದೇ ಸರ್ತಿ ಅದನ್ನು ತಿನ್ಲಿಕ್ಕಿಲ್ಲ. ಬೇರೆ ಇಡೀ ಹಗಲಿನಲ್ಲಿ ಬೇರೆ ಪ್ರಾಣಿ ಆಗಲಿ ಹಕ್ಕಿ ಆಗಲಿ ಒಂದು ಕ್ರಿಮಿ ಆಗಲಿ ಅದನ್ನು ತಿನ್ನಲಿಲ್ಲ ಅಂದರೆ ಆಮೇಲೆ ನನಗೆ ಇಲ್ಲ ಅಂದ್ರೆ ಒಬ್ಬರ ಹತ್ರ ಕೈ ದೇಹಿ ಅಂತ ಕೇಳಿ ಗೊತ್ತಿಲ್ಲ ದ್ರೋಣಾಚಾರ್ಯಗೆ. ಈಗ ನಿಮ್ಮನ್ನ ಸ್ಕೂಲಿಂದ ಮನೆಯಿಂದ ಇಬ್ಬರನ್ನು ಹೊರಗಟ್ಟಿದ್ರೆ ನೀವು ಗದ್ದೆಲ್ಲ ಆಡ್ತಿರ್ತೀರಿ, ಮನೆಯಲ್ಲಿ ಹೇಳಿ ಆಡ್ತೀರ, ನೀವು ಆ ಟೀಮಲ್ಲಿ ಆಡಿ ಈ ಟೀಮಲ್ಲಿ ಆಡಿ, ನಿಮ್ಗೆ ಹೇಗ್ ಬೇಕು, ನಾನು ಆ ಟೀಮಿಗೆ ಹೋಗಲ್ಲ ಅಂತಾರೆ. ಅದೇ ಈ ಏನ್ ನಡೀತಾ ಇತ್ತಲ್ಲ, ಈ ಬೆಳವಣಿಗೆಗಳು ಅವ್ರ ಗಮನಕ್ಕೆ ಇರ್ಲಿಲ್ವಾ ಅಂತ? ತೀರ ಗಮನಕ್ಕೆ ಬರಲಿಲ್ಲ. ವಿದುರನಿಗೆ ಗೊತ್ತಾಗ್ತಿತ್ತು. ಅದನ್ನು ಪರಿಹರಿಸುವುದಕ್ಕೆ 2-3 ಸರ್ತಿ ಬೇರೆ ಬೇರೆ ಪ್ರಯತ್ನಗಳನ್ನ ಭೀಷ್ಮಾಚಾರ್ಯ ಹತ್ರ ಹೇಳಿ ಮಾಡಿದ್ದು ಇತ್ತು. ಆದ್ರೆ ಯಾವ ಕಾರಣಕ್ಕೂ ಈ ದುರ್ಯೋಧನ ತನ್ನ ಟೀಮ್ ಅಂತ ಒಂದು ಏನ್ ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದ ಅದನ್ನ ಬಿಟ್ಕೊಡ್ತಿರ್ಲಿಲ್ಲ. ಹಾಗಾಗಿ ಯಾವಾಗ್ಲೂ ನೀವು ಬಿಟ್ಕೊಟ್ಟದಿದ್ರೆ ಒಳ್ಳೇದಾಯ್ತು ನಮ್ಗೆ, ನಿಮ್ ಟೀಮ್ ಅವ್ರನ್ನ ಕಟ್ಕೊಂಡು ಅವ್ರನ್ನ ಯಾಕೆ ಗೆಲ್ಲಿಸ್ಲಿ, ನಾನೇ ಸುಲಭವಾಗಿ ಒಬ್ಬನೇ ಗೆಲ್ಬೇಕಾದ್ರೆ ಅದ್ರ ಕ್ರೆಡಿಟ್ ನೀವು ನನ್ನ ಟೀಮಲ್ಲಿ ಇದ್ರಿ ನಿಮ್ಗೆ ಯಾಕೆ ಕೊಡಬೇಕು ಅಂತ ಅವನು ಸುಮ್ಮನಿದ್ದು ಬಿಡ್ತಿದ್ದ ಭೀಮ.